ಇದು ನಮ್ಮ ಮನೆ ಮೈನ್ ಡೋರ್. ಇದು ಒಳಗಡೆ ಬಂದರೆ ಇದು ಬಂದು ಸ್ಮಾಲ್ ವರಾಂಡ. ಯೂಶಲಿ ನಿಮಗೆ ಅಪಾರ್ಟ್ಮೆಂಟಲ್ಲೆಲ್ಲ ಯಾರೂ ಪೂಜಾ ರೂಮ್ ಮಾಡೋದಿಲ್ಲ. ಲಿವಿಂಗ್ ಏರಿಯಾ ಇದೆ, ತಡಿ ಉದ್ದ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಎಲ್ಲ ನೋಡ್ಬೋದು ನಿಮಗೆ ಯಾವ ಥರ ಕಾಣುತ್ತೆ ಅಂತ. ಫ್ಲ್ಯಾಟ್ ಇರೋ ಕಾರ್ ಪಾರ್ಕಿಂಗ್ ಏರಿಯಾ ಇದು. ಒಂದು ಹಿಂದೆ ನಿಲ್ಸ್ಕೋಬೋದು, ಇನ್ನೊಂದು ಮುಂದೆ ನಿಲ್ಸ್ಕೋಬೋದು. ಸೊ ಎರಡು ಕಾರ್ ಪಾರ್ಕಿಂಗ್ ಸ್ಪೇಸ್. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ. ಇದು ಟೋಟಲ್ ಇದು 3 ಲಿಫ್ಟ್ ಬರುತ್ತೆ. ಒಂದು ಸರ್ವಿಸ್ ಲಿಫ್ಟು, 2 ಪ್ಯಾಸೆಂಜರ್ ಲಿಫ್ಟ್ ಬರುತ್ತೆ ಈ ಫ್ಲೋರಲ್ಲಿ. ರೈಟ್ ಸೈಡಲ್ಲಿ 4 ಫ್ಲ್ಯಾಟ್ ಬರುತ್ತೆ, ನಮ್ಮ ಲೆಫ್ಟ್ ಸೈಡಲ್ಲಿ 4 ಫ್ಲ್ಯಾಟ್ ಬರುತ್ತೆ ಒಂದು ಫ್ಲೋರಲ್ಲಿ. ಎಂಟ್ರಿ ಡೋರು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗಡೆ. ಇದೇನು ನೋಡ್ತಾ ಇದ್ದೀರ ಫ್ಲೋರು, ಲೆಫ್ಟ್ ಸೈಡಲ್ಲಿ 2 ಫ್ಲ್ಯಾಟ್ ಬರುತ್ತೆ, ರೈಟ್ ಸೈಡಲ್ಲಿ 2 ಫ್ಲ್ಯಾಟ್ ಬರುತ್ತೆ ಒಂದು ಫ್ಲೋರಲ್ಲಿ. ಇದು ನಮ್ಮ ಮನೆ ಮೈನ್ ಡೋರ್ ಇದು. ಸೊ ಮೈನ್ ಡೋರ್ ಒಳಗಡೆ ಬಂದರೆ ಇದು ಬಂದು ಸ್ಮಾಲ್ ವರಾಂಡ ಬರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ ಆದಮೇಲೆ ಇಲ್ಲೊಂದು ನಾವು ಸ್ಮಾಲ್ ಪೂಜಾ ರೂಮ್ ಅಪಾರ್ಟ್ಮೆಂಟಲ್ಲೆಲ್ಲ ಯಾರೂ ಪೂಜಾ ರೂಮ್ ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕಾಗುತ್ತೆ ಸೆಲ್ಫು. ಸೊ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು, ಸ್ಮಾಲ್ ಆದರೂ ಮಾಡ್ಕೋಬೋದು, ದೊಡ್ಡದಾಗಾದರೂ ಮಾಡ್ಕೋಬೋದು. ಸೊ ಜಾಗ ಎಲ್ಲಿದೆ ಅಂತ ನೋಡಿ ನಾವು ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಆ ಪೂಜಾ ರೂಮ್ ಮಾಡ್ಕೋಬೋದು ನಾವು. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾದಲ್ಲಿ 5 ಸೀಟರ್ ಸೋಫಾ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ, 3 ಸೀಟರ್ ಹಾಕಿದ್ದೀವಿ, ಪ್ಲಸ್ ಒಂದು 1 ಸೀಟರ್ ಇದೆ. ಈ ಕಡೆ ಒಂದು ಸೈಡಲ್ಲಿ 1 ಸೀಟರ್ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಈ ಕಡೆ ನಮ್ಮದು TV ಯೂನಿಟ್ ಫಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ನಾವು ಏನಾದರೂ ಐಟಮ್ ಇಟ್ಕೊಳ್ಳೋದಕ್ಕೆ ಅದೆಲ್ಲ ನಾವು ಜಾಗ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ನಾವು ಶೋಕೇಶ್, ಇಲ್ಲಿ ಸ್ವಲ್ಪ ಸ್ಮಾಲ್ ಆಗಿ ಶೋಕೇಶ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ನೋಡಿ, ಈ ಥರ ಎಲ್ಲ ನಾವು ಜಾಗ ಇಟ್ಕೊಂಡಿದ್ದೀವಿ ಏನಾದ್ರು ಐಟಮ್ ಇಟ್ಕೊಳ್ಳೋಕ್ಕೆ. ಯಾಕೆಂದರೆ ಮಕ್ಕಳೆಲ್ಲ ಎಳಿತಾರೆ ಅಂತಲೂ ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಫೋಟೋ ಆಗಲಿ, ಗೊಂಬೆ ಆಗಲಿ, ಏನು ಬೇಕಾದ್ರೂ ಆ ಥರ ಇಟ್ಕೋಬೋದು ಜಾಗದಲ್ಲಿ. ಸೊ ಇದು ನಮ್ಮ ಮನೆ ಬಾಲ್ಕನಿ ಏರಿಯಾ. ಬಾಲ್ಕನಿಲಿ ಹಾಗೆ ನೋಡ್ಬೋದು, ಇದು ಆಲ್ಮೋಸ್ಟ್ ನಿಮಗೆ 5 ಅಡಿ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಬಾಲ್ಕನಿ ಏರಿಯಾ. ಸೊ ಬಾಲ್ಕನಿ ಏರಿಯಾಯಿಂದ ನಮಗೆ ಈ ಥರ ವ್ಯೂ ಕಾಣುತ್ತೆ, ಅಪಾರ್ಟ್ಮೆಂಟ್ ಎಲ್ಲ ಕಾಣುತ್ತೆ ಇಲ್ಲಿ. ಸೊ ಹಾಗೆ ನಮಗೆ ಈ ಕಡೆಯಿಂದ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಕಾಣುತ್ತೆ ನಮ್ಮ ಬಾಲ್ಕನಿಯಿಂದ. ಹಾಗೆ ಮೆಟ್ರೋ ಲೈನು, ಅದು ತುಮಕೂರು ರೋಡು ಮೆಟ್ರೋ ಲೈನ್ ಬರುತ್ತದು. ಸ್ಕೇಟಿಂಗ್ ಕಾಣುತ್ತೆ, ಪ್ಲೇ ಏರಿಯಾ ಇದೆ. ಸೊ ಸುಮಾರು ಅಮ್ಯುನಿಟೀಸ್ ಎಲ್ಲ ಇದೆ, ಅದೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಒಳಗಡೆ ಏನು ಅಮ್ಯುನಿಟೀಸ್ ಇದೆ ಅಂತ. ಸೊ ಬಾಲ್ಕನಿಲಿ ನೀವು ಬಟ್ಟೆ ಎಲ್ಲ ಮೇಲೆ ಆಪ್ಷನ್ ಇದೆ, ಬಟ್ಟೆ ಎಲ್ಲ ಒಣಗಾಕೋಬೋದು. ಸೊ ಅಪಾರ್ಟ್ಮೆಂಟಲ್ಲೆಲ್ಲ ಯೂಶಲಿ ಬಾಲ್ಕನಿಯ 2 ಬೆಡ್ರೂಮ್ 1 ಬರುತ್ತೆ, 2 ಬರುತ್ತೆ. ಡಿಪೆಂಡ್ ಸ್ಕ್ವೇರ್ ಫೀಟ್ ಎಷ್ಟು ಏರಿಯಾ ಇದೆ ಅಂತ ಅದ್ರ ಮೇಲೆ ಬಾಲ್ಕನಿ. ಒಬ್ಬೊಬ್ರು ಬಿಲ್ಡರ್ 1 ಕೊಡ್ತಾರೆ, ಒಬ್ಬರು 2 ಕೊಡ್ತಾರೆ. ಸೊ ಡಿಪೆಂಡ್ಸ್ ಬಿಲ್ಡರ್ ಮೇಲೆ ಬಾಲ್ಕನಿ ಸೈಜು, ಆಮೇಲೆ ಬಾಲ್ಕನಿ ಏರಿಯಾ ಎಲ್ಲ. ಬಾಲ್ಕನಿ ಸೈಜ್ ಬಂದು 5 ಅಡಿ ಅಗಲ ಬರುತ್ತೆ, 10 ಅಡಿ ಉದ್ದ ಬರುತ್ತೆ ಬಾಲ್ಕನಿ ಸೈಜ್ ಇದು. ಇದೊಂದು ಸ್ಮಾಲ್ ಪೂಜಾ ರೂಮು. ಸೊ ನೋಡ್ಬೋದು, ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಈ ಥರ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ನೋಡ್ಬೋದು ಇಲ್ಲಿ ಕಿಚನ್ ಸ್ಲ್ಯಾಬ್, ಗ್ರಾನೈಟ್ ಸ್ಲ್ಯಾಬ್ ಇದೆ. ಸೊ ಇಲ್ಲಿ ಸ್ಟವ್ಗೆ ಕನೆಕ್ಷನ್ಗೆ ಜಾಗ ಇದೆ ಇಲ್ಲಿ. ಸೊ ಮಧ್ಯದಲ್ಲಿ ಜಾಗ ಇದೆ. ಸೊ ಈ ಕಡೆ ಬಂದರೆ ಯೂಟಿಲಿಟಿ ಏರಿಯಾ. ಸೊ ಯೂಟಿಲಿಟಿಯಲ್ಲಿ ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆಮೇಲೆ ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಇದೆ, ವಾಷಿಂಗ್ ಮಿಷಿನ್ ಜಾಗ. ಸೊ ಇಲ್ಲೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ವೆಲ್ ಪ್ಲ್ಯಾನ್ ಮಾಡಿರ್ತಾರೆ, ನಿಮಗೆ ಕಿಚನ್ಗೆ ಏನೇನು ಕನೆಕ್ಷನ್ ಕೊಡಬೇಕು, ಯುಟಿಲಿಟಿಗೆ ಏನು ಕನೆಕ್ಷನ್ ಕೊಡಬೇಕು, ಅದೆಲ್ಲ ನಿಮಗೆ ಅಪಾರ್ಟ್ಮೆಂಟಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದೆಲ್ಲ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಅಕ್ವಾಗಾರ್ಡ್ ಕನೆಕ್ಷನ್ ಇಲ್ಲಿ ಜಾಗ ಇದೆ. ಇಲ್ಲಿ ವಾಶ್ ಬೇಷನ್ನು. ಸೊ ವಾಶ್ ಬೇಷನ್ ಆದಮೇಲೆ ಒಂದು ಸ್ಲ್ಯಾಬ್ ಇದೆ ಇಲ್ಲಿ, ಕಿಚನ್ ಕೌಂಟರ್ ಸ್ಲ್ಯಾಬ್ ಇದೆ, ಗ್ರಾನೈಟ್. ಫ್ರಿಜ್ ಇಡೋದಕ್ಕೆ ಜಾಗ ಇಲ್ಲಿ. ಸೊ ಕಿಚನ್ನು ಇಲ್ಲಿ ಜಾಗ ಬರುತ್ತೆ ಆ್ಯಕ್ಚುಲಿ. ಇದು ಒಳಗಡೆ ಹೋದರೆ ಕಿಚನ್ಗೆ ಜಾಗ ಇದೆ ಫ್ರಿಜ್ ಇಡೋದಕ್ಕೆ. ನಮ್ಮ ಮನೆ ಮಾಸ್ಟರ್ ಬೆಡ್ರೂಮು. ಕಿಚನ್ ಆಪೋಸಿಟಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಎಲ್ಲ ನೋಡ್ಬೋದು ನಿಮಗೆ ಯಾವ ಥರ ಕಾಣುತ್ತೆ ಅಂತ. ಸೊ ಈ ಕಡೆ ಬಂದರೆ ವಾರ್ಡ್ರೂಫು ಜಾಗ ಬರುತ್ತೆ, ಸ್ಪೇಸ್ ಬರುತ್ತೆ. ಸೊ ಇದೆಲ್ಲ ನೋಡ್ಬೋದು. ಹಾಗೆ ಮೇಲೆಲ್ಲ ಲಾಫ್ಟ್ ಜಾಗ ಇದೆ. ಮಾಸ್ಟರ್ ಬೆಡ್ರೂಮು ಇದು. ಕಾಟು ಬಂದು ಕಿಂಗ್ ಸೈಜು ಕಾಟು. ಸೊ ಕಿಂಗ್ ಸೈಜ್ ಫಿಟ್ ಮಾಡಿದ್ರೂ ನಿಮಗೆ ಸ್ಪೇಸ್ ಎಲ್ಲ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಅಟ್ಯಾಚ್ ವಾಶ್ರೂಮ್ ಆಯಿತು. ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, ವಿಂಡೋಗೆ ವೆಂಟಿಲೇಷನ್ನು ಬರೋದಕ್ಕೆ ಅಂದ್ಬಿಟ್ಟು ವಿಂಡೋ ಕೊಟ್ಟಿದ್ದಾರೆ.
ಇದು ಬಂದು ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ಗೆ ಯಾವುದೂ ಅಟ್ಯಾಚ್ ಇರೋದಿಲ್ಲ ಇದರಲ್ಲಿ. ಸೊ ಬೆಡ್ರೂಮಲ್ಲಿ ಇದು ನೋಡ್ಬೋದು, ಇದು ಒಂದು ಬೆಡ್ರೂಮ್ ಇದೆ. ಬೆಡ್ರೂಮಿಂದ ವಿಂಡೋ ವ್ಯೂವಲ್ಲಿ ನಿಮಗೆ ಈ ಥರ ಕಾಣುತ್ತೆ ನೋಡಿ, ವಿಂಡೋಯಿಂದ. ಸೊ ನಾವು ಈ ರೂಮಲ್ಲಿ ಒಂದು ಕ್ವೀನ್ ಸೈಜು ಕಾಟ್ ಈ ಕಡೆ ಹಾಕಿದ್ದೀವಿ, ಇನ್ನೊಂದು ಸಿಂಗಲ್ ಕಾಟ್ ಈ ಕಡೆ ಹಾಕಿದ್ದೀವಿ. ಸ್ವಲ್ಪ ಸ್ಪೇಸ್ ಒಟ್ಟಿಗೆ ಬೇಡ ಅಂತ, ಸೊ ಸ್ವಲ್ಪ ವೈಡ್ ಆಗಿರಲಿ ಅಂತ. ಸೊ ಇಲ್ಲೂ ಹಾಗೆ ವಾರ್ಡ್ರೂಫ್ ಇದೆ ಇಲ್ಲಿ. ಸೊ ಇಲ್ಲೊಂದು ಸ್ಪೇಸು, ಸ್ಲೈಡಿಂಗ್ ವಾರ್ಡ್ರೂಫ್ ಇವೆಲ್ಲ. ಸೊ ಈ ರೂಮ್ಗೆ ಯಾವುದು ಅಟ್ಯಾಚ್ ಬರೋದಿಲ್ಲ. ಆಮೇಲೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಕೆಳಗಡೆ ಏನು ಮಾಡ್ಕೊಂಡಿಲ್ಲ, ಒಂದು ಮಿರರು, ಇದು ವಾರ್ಡ್ರೂಫ್ಗೆ ಅಟ್ಯಾಚ್ ಆಗಿ ಇದೆ ಮಿರರ್ ಅಷ್ಟೇ. ಸೊ ಅಟ್ಯಾಚು ರೂಮ್ ಪಕ್ಕದಲ್ಲಿ ಬರುತ್ತೆ. ಕಾಮನ್ ವಾಶ್ರೂಮ್ ಬರುತ್ತೆ. ಈಗ ಇದು ಫ್ಲ್ಯಾಟ್ ಏನು ನೋಡಿದ್ದೀರ, ಇದು 2 BHK ಫ್ಲ್ಯಾಟ್ ಬರುತ್ತೆ. 1058 ಸ್ಕ್ವೇರ್ ಫೀಟು ಬಿಲ್ಡಪ್ ಏರಿಯಾ ಬರುತ್ತೆ. ವೆಸ್ಟ್ ಫೇಸಿಂಗು ಡೋರ್ ಇದೆ ಈ ಫ್ಲ್ಯಾಟಲ್ಲಿ. ಸೊ ಇದೆಲ್ಲ ಇದು ಗ್ರೌಂಡ್ ಫ್ಲೋರ್ ಏರಿಯಾ. ಇದು ಗ್ರೌಂಡ್ ಫ್ಲೋರ್, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲಿ ವಿಸಿಟರ್ ಕಾರ್ ಪಾರ್ಕಿಂಗು ಅದೆಲ್ಲ ಮಾಡ್ಬೋದು ಇದು ಎಂಟ್ರೆನ್ಸಲ್ಲಿ. ಸೊ ಆ ಥರ ಜಾಗ ಇದು ಇಲ್ಲಿ. ಸೊ ಗ್ರೌಂಡ್ ಫ್ಲೋರು ರಿಸೆಪ್ಷನ್ ಏರಿಯಾ. ಇದು ರಿಸೆಪ್ಷನ್ ಎಲ್ಲ ವಿಸಿಟರ್ ಕೂತ್ಕೊಳ್ಳೋ ಜಾಗ ಇದು. ರಿಸೆಪ್ಷನಿಂದ ಲಿಫ್ಟ್ಗೆ ಹೋಗೋ ಜಾಗ ಇದು. ಸೊ ಇಲ್ಲೆಲ್ಲ ಲಿಫ್ಟು ನೋಡ್ಬೋದು, ಮೈನ್ ಲಿಫ್ಟು ಗ್ರೌಂಡ್ ಫ್ಲೋರಲ್ಲಿ. ಸೊ ಈ ಏರಿಯಾ ಬಂದು ಬೇಸ್ಮೆಂಟ್ 3 ಲೆವೆಲ್ ಕಾರ್ ಪಾರ್ಕಿಂಗ್ ಇದು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇಸ್ಮೆಂಟ್ 1 ಇದೆ, ಬೇಸ್ಮೆಂಟ್ 2 ಇದೆ, ಬೇಸ್ಮೆಂಟ್ 3 ಇದೆ. ಸೊ ನಾನು ನಿಂತಿರೋದು ಬೇಸ್ಮೆಂಟ್ 3 ಲೆವೆಲ್ ಕಾರ್ ಪಾರ್ಕಿಂಗ್ ಇದು. ಫ್ಲ್ಯಾಟ್ ಇರೋ ಕಾರ್ ಪಾರ್ಕಿಂಗ್ ಏರಿಯಾ ಇದು. ಕಾರ್ ಪಾರ್ಕಿಂಗಲ್ಲಿ 2 ಕಾರ್ ಪಾರ್ಕು ಮಾಡ್ಬೋದು. ಒಂದು ಹಿಂದೆ ನಿಲ್ಸ್ಕೊಬೋದು, ಇನ್ನೊಂದು ಮುಂದೆ ನಿಲ್ಸ್ಕೊಬೋದು. ಸೊ 2 ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಇದರಲ್ಲಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಯಾವ ಥರ ಅಂದರೆ, ಅಪಾರ್ಟ್ಮೆಂಟು ಬೈ ಮಾಡೋಕ್ಕಿಂತ ಮುಂಚೆ ಒಂದು ಅಡಿಷನಲ್ ಕಾರ್ ಪಾರ್ಕಿಂಗ್ ಅಂತ ಬರುತ್ತೆ. ಆ್ಯಕ್ಚುಲಿ ಒಂದು ಫ್ಲ್ಯಾಟಿಗೆ ಒಂದೇ ಕಾರ್ ಪಾರ್ಕಿಂಗ್ ಸಿಗೋದು. ನೀವು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಮುಂಚೆನೇ ನೀವು ಎಕ್ಸ್ಟ್ರಾ ಬೈ ಮಾಡಬೇಕಾಗುತ್ತೆ ಬಿಲ್ಡರ್ ಕಡೆಯಿಂದ. ಸೊ ಒಂದು ಕಡೆ ಏನಾಗುತ್ತೆ, ನಿಮಗೆ ಸೈಡ್ ಬೈ ಸೈಡ್ ಕೊಡ್ತಾರೆ, ಇನ್ನೊಂದು 1ರಿಂದ 1 ಆ ಥರ ಕಾರ್ ಪಾರ್ಕಿಂಗ್ ಕೊಡ್ತಾರೆ ಅಪಾರ್ಟ್ಮೆಂಟಲ್ಲಿ ಯೂಶಲಿ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಅಪಾರ್ಟ್ಮೆಂಟು, ಇದೆಲ್ಲ ಇದು ಒಳಗಡೆ ಇದು ವ್ಯೂ ಬರುತ್ತೆ, ಗಾರ್ಡನ್ ವ್ಯೂ ಅಂತ ಕರೀತಾರೆ. ಇದು 1 ಬ್ಲಾಕ್ ಕಾಣ್ತಾ ಇದೆ. ಈ ಥರ ಈ ಅಪಾರ್ಟ್ಮೆಂಟಲ್ಲಿ 3 ಬ್ಲಾಕ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು, ತುಂಬ ವೈಡ್ ಇದೆ, ತುಂಬ ಲೆಂತ್ ಇದೆ. ಸೊ ನೋಡಿ, ಸ್ವಿಮ್ಮಿಂಗ್ಸಲ್ಲಿ ಜಿಮ್ ಏರಿಯಾ ಇದು, 2nd ಫ್ಲೋರು. ಸೊ 32 ಎಕರ್ಸಲ್ಲಿ ಟೋಟಲ್ ಅಪಾರ್ಟ್ಮೆಂಟಲ್ಲಿ ಯಾವ ಥರ ಕಾಣುತ್ತೆ ನಿಮಗೆ ಅಂತ ಇದು ಸ್ಕೇಲ್ ಮಾಡಲ್. ಇದು ಕ್ರಿಕೆಟು ಪ್ರಾಕ್ಟೀಸ್ ಪಿಚ್ ಇದೆ, 2 ಕೋರ್ಟ್ ಬರುತ್ತೆ. ಸೊ ಇದು ಗ್ರೌಂಡ್ ಫ್ಲೋರಿಂದ ಬಿಲ್ಡಿಂಗ್ ವ್ಯೂ ಇದು ಔಟ್ಸೈಡು. ಸೊ ಒಳಗಡೆ ಇದು 2 ಟೆನ್ನಿಸ್ ಕೋರ್ಟ್ ಬರುತ್ತೆ, ಈ ಥರ ಲಾನ್ ಟೆನ್ನಿಸ್ ಕೋರ್ಟು, ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್. ಇದು ಇಲ್ಲಿ ಅಪಾರ್ಟ್ಮೆಂಟಲ್ಲಿ 2 ಇದೆ.